ತುಂಬ ದಿನ ಆದಮೇಲೆ ಗವಿಮಠಕ್ಕೆ ಹೋಗಿದ್ದೆ. ಅಲ್ಲೇ ಆಗಿರೋ ಚೇಂಜಸ್ ನೋಡಿ ಶಾಕ್ ಆಗೋದೆ. ಏನೇನು ಚೇಂಜ್ ಆಗಿದೆ ಅಂತ ನಿಮಗೂ ಗೊತ್ತಾಗಬೇಕಂದ್ರೆ ವಿಡಿಯೋ ಪೂರ್ತಿಯಾಗಿ ನೋಡಿ. ಇನ್ನೇನು ಸ್ವಲ್ಪ ದಿನದ ಕೊಪ್ಪಳ ಜಾತ್ರೆ ಹತ್ರ ಇರೋದ್ರಿಂದ ಗವಿಶ್ರೀಗಳ ಮುಂದೆ ನಿಂತು ಎಲ್ಲ ಕೆಲಸ ಮಾಡಕತ್ತಿದ್ರು. ನಮಸ್ಕಾರ ಎಲ್ಲ ಕೊಪ್ಪಳ ಮಂದಿಗೆ. ನಾನಿವತ್ತು ಎಕ್ಸಾಮ್ ಫೀಸ್ ಕಟ್ಟೋದು ಬಿಟ್ಟಾರಂತ ಎಕ್ಸಾಮ್ ಫೀಸ್ ಕಟ್ಟಕ್ಕೆ ನಾನು ನಮ್ಮ ದೋಸ್ತ ಕಾಲೇಜ್ ಕಡೆ ಬಂದಿದ್ವಿ. 4th ಸೆಮ್ ಲಾಸ್ಟ್ ಎಕ್ಸಾಮ್ನೇ ಕಂಡಾವ ಇವತ್ತ ಕಾಣಕತ್ತೆ ನೋಡ್ರಿ. ಆನ್ಲೈನಾಗ ಎಕ್ಸಾಮ್ ಫೀಸ್ ಕಟ್ಟಿ ಅದನ್ನು ಪ್ರಿಂಟ್ ತೆಗೆಸ್ಕೊಂಡು ಕಾಲೇಜಲ್ಲಿ ಕೊಟ್ಟು ಹಂಗೆ ನಾವು ಹೋಗಿದ್ದು ಗವಿಮಠದ ಕಡೆ. ಸ್ಲೀಪರ್ ಬಿಟ್ಟು ಬರುವಾಗ ಇಲ್ಲಿ ದಾರಿಯಲ್ಲಿ ಒಂದು ಗಿಡ ಇತ್ತು. ಇದು ಯಾವ ಗಿಡ ಅಂತ ಗೊತ್ತಾಗಲಿಲ್ಲ. ನಿಮಗೇನಾದರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ನಾವು ಮಠಕ್ಕೆ ಒಳಗೆ ಹೋಗುವಾಗ ಅಜ್ಜಾರು ಇಲ್ಲೇ ಕೂತಿದ್ರು. ನಾನು ನೋಡಿದ್ದಿಲ್ಲ, ನಮ್ಮ ಫ್ರೆಂಡ್ ಹೇಳ್ದೆ. ಹಂಗೆ ಒಂದು ವೀಡಿಯೋ ತಗೊಂಡು ಮುಂದೆ ಹೋದ್ವಿ. ಮುಂದೆ ಇಲ್ಲಿ ಮೆಟ್ಲು ಹತ್ತಕ್ಕೆ ಇದು ಸ್ಪೇಸ್ ಇದ್ದಿಲ್ಲ. ಮೊದಲಿಗೆ ಇದು ಕ್ಲೋಸ್ ಆಗಿತ್ತು, ಇವಾಗ ಓಪನ್ ಸ್ಪೇಸ್ ಮಾಡಿದ್ದಾರೆ. ಇದನ್ನು ಚೇಂಜ್ ಮಾಡಿ ತುಂಬ ದಿನ ಆಗಿದೆ ಅನಿಸುತ್ತೆ. ಆದರೆ ನಾವು ಲಾಸ್ಟ್ ಟೈಮ್ ಬಂದಾಗ ಇದು ಕ್ಲೋಸ್ ಆಗಿತ್ತು. ಇದು ಹೊಸ ಥರ ಒಂದು ಸ್ವಲ್ಪ ಚೆನ್ನಾಗೇ ಇದೆ. ಗವಿಮಠದ ಸನ್ನಿಧಾನಕ್ಕೆ ಹೋಗಿ ಅಜ್ಜವ್ರ ದರ್ಶನ ಮಾಡಿಕೊಂಡು ಹಂಗೆ ಪ್ರದಕ್ಷಿಣೆ ಹಾಕೋತಾ ಬಂದ್ವಿ. ಬಂದ ತಕ್ಷಣ ಅಜ್ಜವರು ಕೆಲಸ ಮಾಡ್ತಿರೋದು ಕಾಣಿಸ್ತು. ಅಲ್ಲೇ ನಿಂತ್ಕೊಂಡು ಮಠದ ಚೇಂಜಸ್ ಏನೇನು ಮಾಡ್ತಿದ್ದಾರೆ ಅಂತ ನೋಡ್ತಾ ಇದ್ವಿ. ಹಂಗೆ ಜಾತ್ರಾ ಸಿದ್ಧತೆಯೂ ಮಾಡ್ತಾಯಿದ್ರು. ಅಜ್ಜವ್ರ ಕೆಲಸ ಮಾಡೋದೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ಅಜ್ಜವ್ರ ದರ್ಶನ ಮಾಡಿಕೊಂಡು ಆಮೇಲೆ ಮುಂದೆ ಹೋದ್ವಿ.